ಸಾವುಕಾರ ಇದ್ರಿ ನಿನ್ನ ಮನ್ಯಾಗ ಅದ ನನ್ನ ಮುಂದೆ ಅದು ನಡೆಯಂಗಿಲ್ಲ. ಕಾಯಿಪಲ್ಲೆ ತಂದ್ರೆ 2 ದಿನ ನಾವು ರೈತನ ಕೊಡ್ಬೇಕು, ದಲಾಲನ್ ಕೊಡ್ಬೇಕು, ಗಾಡಿ ಬಾಡಿಗೆ ಕೊಡ್ಬೇಕು, ಕಮಿಷನ್ ಕೊಡ್ಬೇಕು. ಅಲ್ಲಿಂದ ಇಟ್ಟೆಲ್ಲ ಮಳೆ ಬಿಸಿಲಾಗಿ ಇಲ್ಲಿ ತಂದು ನಾವು ಮಾರಿದ್ರು ನಮಗೇನೂ ಮರ್ಯಾದಿಲ್ಲ. ಇಲ್ಲಿ ಧೂಳ್ನ್ಯಾಗ ಮಣ್ಣಿನ್ಯಾಗ ಕುಂದಿರ್ತೀವಿ, ವ್ಯಾಪಾರ ಮಾಡ್ತೀವಿ. ಗೋರ್ಮೆಂಟ್ ಎಲ್ಲರಿಗೂ ಸವಲತ್ತು ಮಾಡ್ತಾರೆ, ನಮಗಂತೂ ಏನೂ ಮಾಡಂಗಿಲ್ಲ. ಕುಡಿಯಾಕ ಒಂದು ನೀರು ಇಲ್ಲಿ ನೋಡಿ ಇಲ್ದ ಅಲ್ಲ. ನಾವು ಓಟ್ ಹಾಕ್ಸ್ಕೊಂಡ್ರ ನೀವು ಮಳೆ ಬಿಸಿಲಾಗ ಕುಂತಿರೋ ನಿಮ್ಗೊಂದು ಏನಾರ ಅನುಕೂಲ ಮಾಡಿಕೊಡ್ತೇವೆ ನಾವು. ಇಟ್ಟು ತಗೋರಿವ ನೀವು ಓಟ್ ಹಾಕಿರಂತ ಏನಾರು ಮಾಡ್ಬೇಕಿಲ್ಲ. ಗೋರ್ಮೆಂಟ್ನವ್ರು ಏನಾರು ಮಾಡ್ಬೇಕು, ಮಾಡಿಲ್ಲಲ್ಲ. 35 ವರ್ಷ ಇನ್ನೂ ಸೋರು ಮನ್ಯಾಗ ಅದೀವಿ ನಾವು. ಮಳೆ ಬಂದ್ರೆ ಮನೆ ತುಂಬ ಡಬ್ರಿ ಇಡ್ತೀವಿ ಇನ್ನೂ ನಾವು. ಏನಪ್ಪ ಇಲ್ಲಿ ಧೂಳ್ನ್ಯಾಗ ಮಣ್ಣಿನ್ಯಾಗ ಕುಂದಿರ್ತೀವಿ, ವ್ಯಾಪಾರ ಮಾಡ್ತೀವಿ. ಗೋರ್ಮೆಂಟ್ ಎಲ್ಲರಿಗೂ ಸವಲತ್ತು ಮಾಡ್ತಾರೆ, ನಮಗಂತೂ ಏನೂ ಮಾಡಂಗಿಲ್ಲ. ಕುಡಿಯಾಕ ಒಂದು ಹನಿ ನೀರು ಇಲ್ಲಿ ನೋಡಿ ಇಲ್ದ ಇಲ್ಲಿ ಏಕ ಒಂದು ಹನಿ ನೀರಿಲ್ಲ ಕುಡಿಯಾಕಿಲ್ಲಿ. ಮನೆಯಿಂದ ನೀರು ತರಬೇಕು. ಯಾರದ ಕಡೆ ನೀರು ಕೇಳಕ್ಕೆ ಹೋದ್ರೆ ನಮ್ಗೆ ಇದು ಸಿಂಟೆಕ್ಸ್ನ ನೀರು ಕೊಡ್ತಾರೆ ಕುಡಿಯಾಕ. ಅಯ್ಯಪ್ಪ ಅದು ಕೊಡೋದಿಲ್ಲ ಹೋಗಂತಾರೆ. ಈ ದೊಡ್ಡ ದೊಡ್ಡ ಶ್ರೀಮಂತರ ಮೋರಿಗೆ ಹೋಗಾರ ತರಕ್ಕೆ, ಅಲ್ಲಿ 100 ರೂಪಾಯಿ ಅಂದ್ರೂ ಸುಮ್ಮನೆ ತೊಗೊಂಬರ್ತಾರೆ, ಮರ್ಯಾದೆ ಹಾಳಾಕತ್ತೆ ಅಂತ. ಇನ್ನು ನಮ್ಮ ಕಡೆ ಹೆಂಗೆ ಹಚ್ಚಿ ಹೆಂಗೆ ಕೊಡ್ತೀಯ ಕೊಡೆ, ಬೇಕಾರೆ ಕೊಡೆ, ಬೇಡಾರ ಬಿಡೆ, ನಮಗೂ ಉಲ್ಟಾ ಮಾತಾಡ್ತಾರೆ. ಅಪ್ಪ ಕಾಯಿಪಲ್ಲೆ ತಂದ್ರೆ 2 ದಿನ ನಾವು ರೈತನ ಕೊಡ್ಬೇಕು, ದಲಾಲನ್ ಕೊಡ್ಬೇಕು, ಗಾಡಿ ಬಾಡಿಗೆ ಕೊಡ್ಬೇಕು, ಕಮಿಷನ್ ಕೊಡ್ಬೇಕು. ಅಲ್ಲಿಂದ ಇಟ್ಟೆಲ್ಲ ಮಳೆ ಬಿಸಿಲಾಗಿ ಇಲ್ಲಿ ತಂದು ನಾವು ಮಾರಿದ್ರು ನಮಗೇನೂ ಮರ್ಯಾದಿಲ್ಲ. ವ್ಯಾಪಾರ ಮಾಡೋರಿಗೆ ಈ ಧೂಳ್ನ್ಯಾಗ ಕುಂತ್ಕೊಂಡು ಜಡ್ ಬರ್ತಾವೆ ನಮ್ಗೆ. ಆದರೂ ನಮ್ಗೆ ಯಾರು ಸಬ್ಸಿಡಿ ಕೊಡಂಗಿಲ್ಲ, ಏನೂ ಕೊಡಂಗಿಲ್ಲ. ಎಲ್ಲ ತೊಗೊಂಬರ್ತಾರೆ. ಅದ ದೊಡ್ಡ ಹೋಟೆಲ್ಗೆ ಹೋಗ್ಲಿ ನೋಡಿ ನೀನು, ಅಲ್ಲಿ ಎಷ್ಟು ಕೊಡೋದ್ರೆ ತಿಂದು ಬರ್ತಾರೆ. ಅದ ರೋಡ್ ಗೋಬಿ ಮಂಜೂರು ಹಚ್ಚಾರ, ಅಲ್ಲಿ 100 ಕೊಟ್ಟರು ತಿಂದು ಬರ್ತಾರೆ. ನಮ್ಗೆ 5 ರೂಪಾಯಿ ಜಾಸ್ತಿ ಕೊಟ್ಟು ಒಯ್ಯಂಗಿಲ್ಲ. ಏನು ಚೌಕಾಸಿ ಮಾಡ್ತಾರೆ. ಹೋಗೆ ಕೊಡೋದ್ರ ಬಿಡಂತಾರೆ. ಗೌರವನೂ ಕೊಡೋದಿಲ್ಲ. ಗೌರವ ಕೊಡೋರು 10 ಗೌರವ ಕೊಡ್ತಾರೆ. ಎಲ್ಲರೂ ಗೌರವ ಕೊಡೋದಿಲ್ಲ ಅನ್ನಂಗಿಲ್ಲ. 10 ಗೌರವ ಕೊಡ್ತಾರೆ. ಕೇಳ್ಕೊಂಡು ಬರ್ತಾರೆ ಹೆಂಗೆ ಹಚ್ಚಿ. ಅವ್ರ ಮನ್ಯಾಗ ಹೆಣ್ಮಕ್ಳು ಇರ್ತಾರಲ್ಲ, ಅಕ್ಕಂಗೆ ಇರ್ತಾರೆ, ಹೆಂಡ್ರು ಇರ್ತಾರೆ, ತಾಯಿ ಇರ್ತಾರೆ, ಎಲ್ಲರೂ ಇರ್ತಾರೆ. ನಮಗೆ ಯಾಕೆ ಗೌರವ ಕೊಡೋದಿಲ್ಲ? ನಾವು ಚಲೋ ಮನ್ತಂದವ್ರು ಅದೀವಿ, ನಾವು ಮರ್ಯಾದೆ ಇಷ್ಟರು ಅದೀವಿ. ಅಲ್ಲಿ ಅವ್ರ ಒಟ್ಟಿಗೆ ನಾವು ತಂದು ಕೊಡ್ತೀವಿಲ್ಲ, ಇದನ್ನು ಕೊಡ್ತೀವಿಲ್ಲ. ನಾವು ಬರಲಿಲ್ಲ ಅಂದ್ರೆ ಇವ್ರು ಏನು ತಿಂತಾರೆ? ಏನು ತಿಂತಾರೆ? ನಾವು ಬಂದರೆ ಇವ್ರು ಎಲ್ಲ ಮಾರೋರು ನಮ್ಮವರು ಇವ್ರು. ನಾವೇ ಮಾತಾಡ್ಕೊಂಡು ಟ್ರ್ಯಾಕ್ ಮಾಡಿಬಿಟ್ರಿ ಏನು ತಿಂತಾರೆ ಇವ್ರು ಒಟ್ಟಿಗೆ? ತಾಜಾ ತಂದ್ರೂ ಚಲೋ ಇಲ್ಲಿದೆ, ಒಣಗೈತಿದ, ಹಂಗಾಗೈತೆ ಹಿಂಗಾಗೈತೆ ಅಂತಾರೆ. ಕೊಳತಿ ತರ್ತಾರಲ್ಲ, ಅಲ್ಲಿ ಎ ಸಿ ಒಳಗೆ ಇಟ್ಟಿರ್ತಾನೆ. ಎ ಸಿ ತೊಗೋತಾನೆ, ಹಾಳಿನ ತೊಗೋತಾನೆ, ಅದು ಎ ಸಿ ಹಾಕಿ ತೊಗೋತಾನೆ, ಅಂಗಡಿ ಬಾಡಿಗೆ ತೊಗೋತಾನೆ. ನಾವು ಇಲ್ಲಿ ಫುಟ್ಪಾತ್ ಮ್ಯಾಗ ಕುಂತ್ಕೊಂಡು ಮಾರ್ತೀವಿ. ಏನಿಲ್ಲ, 2 ರೂಪಾಯಿ ಕೊಡ್ರಿ ಅಂದ್ರೆ ನಮ್ಗೆ ಹೋಗೆ ಅಂತಾರೆ. ದೊಡ್ಡ ಮಂದಿನ ಅಂತಾರೆ. ಅದಕ್ಕೆ 2 ರೂಪಾಯಿ ಜಾಸ್ತಿ ಕೊಡೋದಿಲ್ಲ. ನಮ್ದು 5 ರೂಪಾಯಿ ತೊಗೊಂಡು ಹೋಗ್ತಾರೆ. ಮಳೆ ಬರ್ತೇವೆ ತಡಿ ಅಂತಾರೆ. ದೊಡ್ಡ ಮ್ಯಾಗ ಮಳೆ ಬಿದ್ದರೂ ನಾವು ಕುಂದಿರ್ತೀವಿ, ಬಿಸಿಲಿದ್ರೂ ಕುಂದಿರ್ತೀವಿ. ಆಯಪ್ಪ ಅಲ್ಲ ನಮ್ಮ ಎಲ್ಲ ಧೂಳ್ನ್ಯಾಗ ಕುಂದಿರ್ತೇವೆ, ಬಿಸಿಲಾಗ ಕುಂದಿರ್ತೇವೆ, ಮಳೆಯಾಗ ಕುಂದಿರ್ತೀವಿ. ಇನ್ನೊಬ್ರು ಹೊಟ್ಟೆ ತುಂಬಿಸ್ತೇವೆ ನಾವು. ಈ ತರಕಾರಿ ಮೇನ್ ತರಕಾರಿನ ಬೇಕಿದೆ. ಈ ತರಕಾರಿ ಇಲ್ಲ ಜೀವನ ನಡೀತೈತೆ? ಎಂಥ ಲಾಕ್ಡೌನ್ಯಾಗ ರಾತ್ರಿ ಹೋಗಿ ತಂತಂದು ಮಾರಿವು ನಾವು. ರಾತ್ರಿ ಹೋಗ್ತಾರೆ ಉಳಿಸ್ಬೇಕು. ನಮಗೇನೋ ಒಂದು ಅನುಕೂಲ ಮಾಡಿ ಕೊಡ್ಬೇಕಲ್ಲ, ಹೌದಿಲ್ಲ? ಒಂದು ಏನರ ಅನುಕೂಲ ಮಾಡ್ಬೇಕು, ಒಂದು ನೀರಿನ ವ್ಯವಸ್ಥೆ ಮಾಡ್ಬೇಕು, ಒಂದು ಎಲ್ಲರೂ ಮಾಡಿಕೊಡ್ಬೇಕು. ಈ ಧೂಳ್ನ್ಯಾಗ ಕುಂತ ನಮಗೆ ಜನ್ಮ ಏನಾಗಬೇಕು? 35 ವರ್ಷ ಆಯ್ತು ನಾವು ವ್ಯಾಪಾರ ಮಾಡಾಕತ್ತಿ. ನಮ್ಮದು ಮನೆ ಇನ್ನೂ ಸೋರ್ತೈತಿ. ಹೋಗ್ಬೇ ಅರ್ಧಕ್ಕರ್ಧ ಲಾಭ ತೊಗೊಂತೀರಂತ. ನಮ್ಮ ಹೊಟ್ಟೆ ತುಂಬಿಸೋರು ಯಾರಿಲ್ಲ ಅಪ್ಪ. ಹಿಂಗೆ ಜೀವನ ಬಾಳೆವು ನಮ್ದು. ಏನಿಲ್ಲ ಸರ್ಕಾರದಿಂದ, ಏನಿಲ್ಲ ನಮ್ಗೆ, ಏನು ಲಾಭ ಇಲ್ಲ. ಅವ್ರು ಏನು ನಮಗೆ ಕೊಡಂಗಿಲ್ಲ. ಅದ ದೊಡ್ಡ ಬಿಲ್ಡಿಂಗ್ ಹಾಕ್ಸ್ತಾನೆ, ದೊಡ್ಡ ಸಾವುಕಾರ ಕೊಡ್ತಾರೆ. ಇವ್ರು ಲೋನ್ ಕೊಡ್ತಾರಲ್ಲ ಸಾವುಕಾರಿಗೆ, ನಮಗೆ ಯಾಕೆ ಕೊಡಬಾರ್ದು? ಬಡ್ರು ನೀನಾಡು ತುಳಿತಾರೆ, ಸಾವುಕಾರನ ಮ್ಯಾಲೆ ಮಾಡ್ತಾರೆ. ಲೋನ್ ಕೊಡ್ತಾರೆ ಅವ್ರಿಗೆ, ನಮಗೇನು ಕೊಡಿದ್ರೆ ಒಂದು 10,000 20,000 ಒಂದು 50,000. ಸಣ್ಣದರ ಕೊಡ ಬ್ಯಾಡ ಬಿಡೋರು ಲಕ್ಷಾನು ಗಂಟ್ಲೆ ಕೊಡ್ತಾರೆ. ನಮಗೆ ಸ್ವಲ್ಪ 10,000 20,000 30,000 ಹಿಂಗೆ 50,000 ಹಿಂಗೆ ಕೊಟ್ರೆ ಜೀವನ. ಎಲ್ಲಿ ಕೊಡ್ತಾರೆ ಬಿಡಪ್ಪ? ಅರ್ಜಿ ಮಾಡಿ ಅಲ್ಲಿ ಬ್ಯಾಂಕಿಗೆ ಹೋಗಿ ಹಾಕಿ ಬಂದ್ವಿ. ಮೊನ್ನೆ 10,000 ರೂಪಾಯಿಗೆ 2,000 ರೂಪಾಯಿ ಹಾಳು ಮಾಡ್ಕೊಂಬಂದೇವು. ಏನೂ ಕೊಟ್ಟಿಲ್ಲ. ಅದು ಬಂದಿಲ್ಲ ನೋಡಪ್ಪ. ನಮ್ಗೆ ಕೆಲವೊಂದು ಮಂದಿಗೆ ಬಂದೈತಿ, ಕೆಲವೊಂದು ಮಂದಿಗೆ ಬಂದಿಲ್ಲ. ಅದು ಕೆಲವೊಂದು ಮಂದಿಗೆ ನಮ್ಮದು 3-4 ತಿಂಗಳು ಬೇರೆದವ್ರು ತೊಗೊಂಡ್ರೆ ನಮಗೇನೂ ಇಲ್ಲ ನೋಡು. ಕಾನು ಮಂದಿ ಕೊಟ್ರೆ ಅವರು, ಕಾಣಿಲ್ದವ್ರಿಗೆ ಇಲ್ಲ. ಕಾನ್ ಬರೋ ಮಂದಿಗೆ ಅಷ್ಟೇ ಕೊಟ್ರೆ, ಬೇರೆ ಮಂದಿಗೆ ಮತ್ತೆ ಏನಿಲ್ಲ. ನಾ ದೇವ್ರ ಹೊತ್ತಿನ ಸುಳ್ಳು ಮಾತಾಡೋಂಗಿಲ್ಲ. ನಮಗೇನೂ ಬಂದಿಲ್ಲ, ಏನೇನು ಇಲ್ಲ ನೋಡು. ಏನಾರು ಮಾಡ್ಬೇಕು, ಗೋರ್ಮೆಂಟ್ಲಿಂದ ನಮಗೆ ಏನಾರು ಮಾಡಿಕೊಡ್ಬೇಕು. ಏನಾರು ನಮಗೂ ವ್ಯವಸ್ಥೆ ಬೇಕು. ಇಂಥ ಧೂಳ್ನ್ಯಾಗ ಕುಂದಿರ್ಬೇಕು, ಮಳೆಯಾಗ ಕುಂದಿರ್ಬೇಕು, ಬಿಸಿಲಾಗ ಕುಂದಿರ್ಬೇಕು. ಅಪ್ಪ ನಾವು ಇಷ್ಟೆಲ್ಲ ಮಾಡಿದ್ರು ನಮ್ಗೆ ಏನಿಲ್ಲ ಅಂದ್ರೆ ಈ ತಗೊಳಕ್ಕೆ ಬಂದವ್ರು ದೊಡ್ಡ
ನಾನು ಮನೆ ಗಜ್ರಿ ತರಿಸಿದ್ದೆ ಪಡ್ಲಿಗೆ ತುಂಬಕ್ಕೆ ಎಲ್ಲ ಗುಟ್ಕೊಂಡಿದ್ದೆ ರಾತ್ರಿ ತರ್ಸನ್ ಬೆಳಗ್ಗೆ ಕೊಳ್ತು ಅವು ನಮ್ಮ ಕೊಳೆಯನ್ನು ನೋಡು 8 ದಿನ ಇಟ್ಟಿರ್ತಾವೆ ಹಾಂ ನಾನು ಚಲ್ಲಿ ಮತ್ತು ಬೇರೆ ಪೇಟೆಗಿನ ತರಿಸಿ ಪಡ್ಲಿಗೆ ತುಂಬೇನು ನಾನು 30 ರೂಪಾಯಿ ತೊಗೊಂಡ ನಾವು 300 ಗ್ರಾಮ್ ಐತೆ ಅಂತ 30 ತೊಗೊಂಡ ನಾವು ಇಲ್ಲಿ 300 ಗ್ರಾಮ್ ಕೊಟ್ಟ ಮತ್ತು ಪಾವು ಕಿಲೋನ ಅಂತ ಕೊಡ್ತೀವಿ ನಾವು ಕಾಟ ಕಡಿಮೆ ಐತಿ ಕಲ್ ತೆಗಿರದ ಇದು ಕಲ್ ತೆಗಿ ಕಾಟ ಕಡಿಮೆ ಐತಿ ಅದ ಅಟ್ ಕೊಡೆ ಇಷ್ಟು ಕೊಡೆ ಅಲ್ಲಿ ಹಂಗೆ ಹಚ್ಚಾರಲ್ಲ ಇವ್ರು ಹಿಂಗೆ ಹಚ್ಚಾರಲ್ಲ ನೀ ಯಾಕೆ ಹಿಂಗೆ ಕೊಡ್ತಿ ಒಂಟು ಅಕ್ಷರ ಮಾತಾಡೋದು ಅಹಂಕಾರ ಭಾಳ ಹಾಂ ಬಿಡ್ಬೇಕು ಹೆಣ್ಮಕ್ಳಿಗೆ ಗೌರವ ಕೊಡೋದು ಕಲಿಬೇಕು ಅನ್ನೋಕಿನ ಅವ್ರ ಮನ್ಯಾಗ ಹೆಣ್ಮಕ್ಳು ಇರ್ತಾರೆ ಗೌರವ ಕೊಡ್ಬೇಕು ಹೆಣ್ಮಕ್ಳಿಗೆ ಯವ್ವ ಎಕ್ಕ ಅಂದ ಮಾತಾಡಿದ್ರೆ ನಾವು ಚಲೋ ಇರ್ತೀವಿ ನಾವು ಹೇಳಿದೆ ಉಲ್ಟಾ ಮಾತಾಡಿದೆ ನನಗೆ ರೀ ಯಾಕೆ ಮಾತಾಡಂದ ನಿನಗೆ ಯಾಕೆ ರೀ ಯಾಕೆ ಮಾತಾಡ್ಬೇಕು ನಾನು ಅಂದೇನು ಹಾಂ ನಾ ಕೊಡಕ್ಕೆ ಬಂದಿ ನೀ ತೊಗೊಂಡು ಹೋಗಕ್ಕೆ ಬಂದು ನಿನಗೆ ಎಷ್ಟು ಮರ್ಯಾದೈತೆ ನನಗೂ ಅಷ್ಟು ಮರ್ಯಾದೈತೆ ನೀ ಹೆಂಗೆ ಮಾತಾಡ್ತಿ ನಾನು ಹಂಗೆ ಮಾತಾಡಕ್ಕೆ ಅಂತ ಹೇಳಿದೆ ನಾನು ಸಾವ್ಕಾರ ಇದ್ರೆ ನಿನ್ನ ಮನ್ಯಾಗದ ನನ್ನ ಮಗನ LLB ಮಾಡ್ಯಾನ ನೀ ಸಾವ್ಕಾರ ನಿನ್ನ ಮನ್ಯಾಗ ನನ್ನ ಮುಂದೆ ಅದು ನಡೆಯಂಗಿಲ್ಲ ನಾ ತಂದ್ರೆ ನೀ ತಿಂತಿ ನಾ ತರಲಿ ನೀ ಏನು ತಿಂತಿ ಅಂದೆ ನಾನು ಜನರಿಗೆ ಹೇಳೋದೇನಪ್ಪ ಹಾಂ ಗೌರವ ಕೊಡ್ಬೇಕು ರೈತರು ಹಿಡ್ಕೊಂಡು 6 ಗಂಟೆಗೆ ಹೋಗ್ತೀವಿ ನಾವು 6 ಗಂಟೆಗೆ ಹೋಗಿ ಮಾಲ್ ತಗೊಂಡು ಹಾಂ ಗಾಡಿ ಬಾಡಿಗೆ ಹಾಕ್ಕೊಂಡು ಇಲ್ಲಿಗೆ ತಂದು ಅಲ್ಲಿ ಹಮಾಲ್ ಹೊತ್ತವಂದು ಕೊಟ್ಟು ರೈತಂದು ಕೊಟ್ಟು ದಲಾಲಂದು ಕೊಟ್ಟು ಹಮಾಲಂದು ಕೊಟ್ಟು ತಾಜಾ ಮಾರ್ಕೆಟಲ್ಲಿ ಅಡ್ಡಾಡಿ ಮಾಲ್ ತಂದು ಇಲ್ಲಿ ಅಂಗಡಿ ಹಚ್ಚಿ ವ್ಯಾಪಾರ ಮಾಡಿದ್ರೆ ಈ ಗಿರಾಕಿ ಅಡ್ಡತ್ತಿದ್ದ ನಮಗೆ ಮಾತಾಡ್ತಾರೆ ಚೌಕಾಸಿ ಮತ್ತೆ 5 ರೂಪಾಯಿ ಹೇಳಿದ್ರೆ 2 ರೂಪಾಯಿ ಕೇಳ್ತಾರೆ 2 ರೂಪಾಯಿ ಹೇಳಿದ್ರೆ 3 ರೂಪಾಯಿ ಕೇಳ್ತಾರೆ 10 ಹೇಳಿದ್ರೆ 5 ರೂಪಾಯಿ ಕೇಳ್ತಾರೆ ಹಾಂ 20 ಹೇಳಿದ್ರೆ 10 ರೂಪಾಯಿ ಕೇಳ್ತಾರೆ ಹೆಂಗೆ ಜೀವನ ಮಾಡ್ಬೇಕಪ್ಪ ನಾವು ಮುಂದೆ ಹೆಂಗೆ ಮರ್ಯಾದೋಕತ್ತೆ ಅವ್ರದಲ್ಲಿ ಅದೇ ಈಗ ಹೋಟೆಲ್ನಾಗ ತಿನ್ನಕ್ಕೆ ಹೋಗಿರ್ತಾರೆ ಇವ್ರು ಇದೆಲ್ಲ ಹೋಗಿ ಅಡುಗೆ ಮಾಡ್ಕೊಂಡು ತಿಂತಾರೆ ಮನ್ಯಾಗ ಇವ್ರು ಇದನ್ನ ಅಲ್ಲಿ ಹೋಟೆಲ್ನಾಗ ಅವ್ರು ಮಾಡಿ ಹಾಕ್ತಾರೆ ಎಂಥದ್ದು ಇದ್ರೂ ತಿಂದು ಬರ್ಬೇಕು ಇವ್ರು ನಾನಾ ಟಮಾಟಿ ಕೊಟ್ಟೇನು ಹೋಟೆಲ್ನಾಗ ಮೊನ್ನೆ 80 ರೂಪಾಯಿ ಆದಾಗ ಹಿಂಗೆ ಬಾಕ್ಸ್ ಮ್ಯಾಲೆ ಎತ್ತಿದ್ರೆ ಕೆಳಗೆ ಸೋರ್ತಿತ್ತು ಅಂಥ ಹಣ್ಣು ಅಲ್ಲಿ ಹಾಕಿದ್ರೆ ಮಾಡಿ ತಿಂತಾರಿಲ್ಲ ಇಲ್ಲಿ ನಮಗೆ ಯಾಕೆ ಇದು ಮಾಡಬಾರ್ದು ಹೌದಿಲ್ಲ ನಮಗೆ ಗೌರವ ಕೊಡ್ಬೇಕು 5 ರೂಪಾಯಿ ನಿಮಗೂ 5 ರೂಪಾಯಿ ತೊಗೊಂಡು ನಮಗೂ ಕೊಡ್ರಿ ಅನ್ಬೇಕು ನಮಗೂ ಒಟ್ಟು ಏನಾರು ಗೌರ್ಮೆಂಟ್ ಸಾಯ್ಬೇಕು ಏನಾರು ಮಾಡ್ಬೇಕು ಹಾಂ ನಮಗೂ ಒಟ್ಟು ಮನೆಯಾಗ ಸಿದ್ದರಾಮಯ್ಯ ಸರ್ಕಾರದವ್ರು 10 kg ಅಕ್ಕಿ ಕೊಡ್ಲಿಕ್ಕತ್ತಾರ ಕರೆಂಟ್ ಫ್ರೀ ಕೊಡ್ಲಿಕ್ಕತ್ತಾರ ಮಹಿಳೆಯರಿಗೆ ಉಚಿತ ಕರೆಂಟ್ ಫ್ರೀ ಮಾತ್ರ ಕೊಟ್ರೆ ಸುಳ್ಳು ಮಾತಾಡಂಗಿಲ್ಲ ನಾ ಕರೆಂಟ್ ಫ್ರೀ 0 ಬರ್ತೈತಿ ನಮ್ಮದು ಮೊದಲು ಬರ್ತೈತಿ ಈಗ 0 ಬರತೈತಿ ಹಾಂ ಇದು 2000 ಅಂತ ಬಂದಿಲ್ಲಪ್ಪ ಅದ ಕೆಲವೊಂದು ಮಂದಿಗೆ ಬಂದೈತಿ ಕೆಲವೊಂದು ಮಂದಿಗೆ ಬಂದಿಲ್ಲ ಅದು 2000 ರೂಪಾಯ್ದು ಅದ ರೇಷನ್ ಕಾರ್ಡ ನಮ್ಗೆ ಕಳತ್ತೆ ನಮ್ದು ರೇಷನ್ ಬಂದಿಲ್ಲ ನಾವು ಮಾಡಿಸ್ಕೋಬೇಕು ರೇಷನ್ ಕಾರ್ಡ ಅದಿರಲಿ ಇದು ಕಾಯಿಪಲ್ಯದೊಳಗೆ ನಮಗೆ ಏನಾರು ಸ್ವಲ್ಪ ಗೋರ್ಮೆಂಟ್ಲಿಂದ ಸ್ವಲ್ಪ ಸಹಾಯ ಮಾಡಿದ್ರೆ ನಾವು ಬದುಕ್ತೇವೆ ಬಡವ್ರು ಹೌದಿಲ್ಲ ಕಾಯಿಪಲ್ಯ ವ್ಯಾಪಾರಿಗಳಿಗೆ ಹಾಂ ಒಂದು ಏನಾರು ಸಹಾಯ ಮಾಡ್ರೆ ನಾವು ಬದುಕ್ತೇವೆ 35 ವರ್ಷ ಮಾಡ್ರೂ ನಮ್ಮ ಮನೆ ಸೋರ್ತೈತಿ ಬೇಕಾದ್ರೆ ನಿಂಗೆ ನಾನು ತೋರಿಸ್ಕೊಡ್ತೀನಿ ಇಲ್ಲೇ ರಾಮಲಿಂಗೇಶ್ವರ ನಗರದಾಗ ಐತೆ ನಾವು ಮಾಡ್ತೇನೆ ನಾನು 35 ವರ್ಷದಿಂದ ಮಾಡ್ತೇನೆ ಹಾಂ ನನ್ನ ಮಗ 1 ವರ್ಷ ಇದ್ದಾಗಿಂದ ಮಾಡ್ತೇನೆ ಈಗ 36 ವರ್ಷ ಅವಾಗ ಎಲ್ಲರೂ ಹೊಟ್ಟೆ ತುಂಬಿಸೇವು ಮತ್ತು ನಮ್ಮ ಹೊಟ್ಟೆ ತುಂಬಿಸೋದು ಹೆಂಗಪ್ಪ ನಾವು ಬೇರೆದ್ರ ಹೊಟ್ಟೆ ತುಂಬಿಸೇವು ನಮಗೆ ನಮ್ಮ ಬರ್ತಾ ಹೋಗ್ತಾವೆ ಎಲ್ಲ ಬಂದೆಲ್ಲರೂ ಬಡ್ರನ್ನ ಮ್ಯಾಲ ತೊಗೊಂಬರ್ತೀವಿ ಬಡತ ನಿರ್ಮೂಲನೆ ಮಾಡ್ತೀವಿ ಏನು ಹೇಳ್ತಾರಪ್ಪ ಓಟ್ ಹಾಕಿಸ್ಕೊಳ್ಳೋ ಮಟ್ಟ ಹೇಳ್ತಾರೆ ಅತ್ತಾಗಿಂದ ನೀ ಯಾರೋ ನಾವು ಯಾರೋ ನಮ್ಮನ್ನ ದಾದ್ ಮಾಡೋದಿಲ್ಲ ಅವರು ಈಗ ಓಟ್ ಹಾಕಿಸ್ಕೊಳ್ಳೋ ಕೈ ಮುಗ್ದಂಗೆ ಈಗ ಮುಗಿಯನ್ ನೋಡೋನ್ ಬಂದಿಲ್ಲ ಮನೆ ಬರ್ತಾರ ಅದೇ ಅವಾಗ ಬಂದು ಕೈ ನಾ ಮಾತಾಡ್ಸೋದಿಲ್ಲ ನಮ್ಮನವ್ರ ಅಲ್ಲ ಈಗ ಬಂದು ಕೈ ಮುಗಿಯನ್ ಇಲ್ಲಿ ಬಂದು ಇಲೆಕ್ಷನ್ ಇದ್ದಾಗ ಎಲ್ಲರಿಗೆ ಕೈ ಮುಗಿದು ಹೋಗ್ಯಾರ ನಮ್ಗೆ ಇಲ್ಲಿ ಎಲ್ಲರಿಗೆ ಕೈ ಮುಗಿದು ಹೋಗ್ಯಾರ ಅವ್ರು ಈಗ ಮುಗಿಯನ್ ನೋಡೋನ್ ಬಂದೆ ಅಲ್ಲ ನಿಮಗೆ ನಾವು ಓಟ್ ಹಾಕಿಸ್ಕೊಂಡ್ರ ನೀವು ಮಳೆ ಬಿಸ್ಲಾಗ ಕುಂತಿರೋ ನಿಮ್ಗೊಂದು ಏನಾರ ಅನುಕೂಲ ಮಾಡಿಕೊಡ್ತೇವೆ ನಾವು ಇಟ್ಟು ತಗೋರಿವ ನೀವು ಓಟ್ ಹಾಕಿರಂತ ಏನಾರು ಮಾಡ್ಬೇಕಿಲ್ಲ ಗೋರ್ಮೆಂಟ್ನವ್ರು ಏನಾರು ಮಾಡ್ಬೇಕು ಮಾಡಿಲ್ಲಲ್ಲ ಇದು ಒಂದೇ ನಾ ಕೇಳ್ಕೋದು ಬಡವ್ರು ಅದೇವು ನಾವು ಸ್ವಲ್ಪ ಸಹಾಯ ಮಾಡ್ರಿ ನಮಗೂ ನಾವು ಇದನ್ನ ಬೇಡ್ಕೋತೀವಿ ಸಾವ್ಕಾರ ಮಾಡಬೇಡ್ರಿ ಬಡವ್ರನ್ನ ಇದ್ದವ್ರನ್ನ ಎತ್ತಿ ಹಿಡೀರಿ ನಮ್ಗೇನು ಸಾವ್ಕಾರಕ್ಕೆ ಬೇಡ ಹೊಟ್ಟಿಗೆ ತಿನ್ನಾಕ ನಮ್ಗೆ ಉಡಾಕ ತೊಡಾಕ ಅಟ್ಟು ಇರಾಕ ನೆಳ್ಳ ಇಷ್ಟ ಕೇಳ್ಕೊಳ್ಳೋರು ನಾವು ಸಾವ್ಕಾರಕ್ಕೇನು ಇಲ್ಲೇ ಬಿಟ್ಟು ಹೋಗ್ತೀವಿ ನಾಳೆ ಎಲ್ಲಿ ಅದೇ ನಿಂಬಲ್ಲಿ ಬರೋದಿಲ್ಲ ಆಯಪ್ಪ ಹೌದಿಲ್ಲ ನಮ್ಗೆ ಕರೆಕ್ಟಾಗಿ ಹೊಟ್ಟಿಗೆ ತಿನ್ನಾಕ ಉಣ್ಣಾಕ ಇರಾಕ ಮನೆ ನೋಡಿ ನಮ್ಮ ಮನೆ ತೋರಿಸ್ತೀನಿ ಇಲ್ಲೇ ರಾಮಲಿಂಗೇಶ್ವರ ನಗರ ಮಳೆ ಬಂದ್ರೆ ಪೂರ ಸೋರ್ತೈತಿ ನಮ್ಮದು ನಾ ಏನು ಮಾಡೀನಿ 35 ವರ್ಷ ವ್ಯಾಪಾರ ಮಾಡೇನಿ ಮತ್ತೆ ಇದ್ರಾಗ ನಿಮ್ಗೆ ಅರ್ಧಕ್ಕೆ ಸಿಗ್ತೈತೆ ಅಂತ ಹೇಳ್ತಾರೆ ನಮ್ಗೆ ಅವ್ರು ಚೌಕಾಸಿ ಮಾಡಿ ಭಾಳ ಅಲ್ಲ ಅರ್ಧಕ್ಕೆ ಸಿಕ್ಕರೆ ನಾವು ಅಂಥ ಮನೆಯಾಗ ಯಾಕೆ ಇರ್ತೀವಪ್ಪ ದೊಡ್ಡ ದೊಡ್ಡ ಬಿಲ್ಡಿಂಗ್ ಹಾಕಿಸ್ತಿದ್ವಿ ಇಂಥಲ್ಲಿ ಹಾಕಿಸ್ತಿದ್ವಿ ನಮಗೆ ಇದ್ರಾಗ 1 ರೂಪಾಯಿ 2 ರೂಪಾಯಿ ಇದ್ರಾಗ 1 ರೂಪಾಯಿ ಇದ್ರಾಗ 1 ರೂಪಾಯಿ ಅಟ್ಟು ಇಸ್ಕೊಂಡು ಜೀವನ ಮಾಡೋರು ನಾವು ಅಟ್ರೊಳಗೆ ಜೀವನ ಮಾಡೋರು ಅಂಥದ್ರೆ ನಾವು ಬಿಲ್ಡಿಂಗ್ ಎಲ್ಲಿ ಕಟ್ಟೋನಪ್ಪ ಇದ್ರಾಗ ನಮ್ಮ ಜೀವನ ನಮ್ಗಟ್ಟು ಗೋರ್ಮೆಂಟ್ ಹೆಲ್ಪ್ ಮಾಡ್ರಿ ಹೊಲ ಈಗ ಹೊಲ ಬಂತು
ಹಾಂ ಇದ್ರಾಗನ ಕಲ್ತಾನ ನಮ್ಮ ಮನೆಯವ್ರು ಅದಾರ ಅವ್ರು ದುಡಿತಾರೆ ಕಲ್ತಾರ ಮಾಡ್ಸೀನಿ ಎಲ್ಲೆಲ್ಲಿ ಕಲ್ಸಿನ ಮಗ ಒಬ್ಬ ಅದೇನ ಬಂದ್ರೆ ಸರಿಯಾಗಿ ಗೌರವ ಕೊಡ್ರಿ ನಮ್ಗಟ್ಟು ಅನುಕೂಲ ಮಾಡಿಕೊಡ್ರಿ ಗೋರ್ಮೆಂಟ್ಲಿಂದ ಅನುಕೂಲ ಮಾಡಿಕೊಡ್ರಿ ಇಲ್ಲ ಇಲ್ಲೇ ಬಂದು ತಗೊಳ್ಳಿ ದೊಡ್ಡ ಮಾಲ್ ಹೋಗಿ ತಗೊಳ್ಳೋದು ದೊಡ್ಡ ಮಾಲಿಗೆ ಹೋಗಾರ ಅಲ್ಲಿ ಬೇಡ ಇಲ್ಲಿ ತಗೊಳ್ರಿ ಇನ್ನು ನಮ್ಮ ವ್ಯಾಪಾರ ಹದಗೆಟ್ಟು ಮುರಾ ಬಟ್ಟೆಗೈತಿ ಏನೂ ಇಲ್ಲ ವ್ಯಾಪಾರನ್ಯಾಗ ನಾವು ಮಾಲ್ ತರೋದು ಕಟ್ಕೊಂಡು ಹೋಗೋದು ಮಾಲ್ ತರೋದು ಕಟ್ಕೊಂಡು ಹೋಗೋದು ಇಷ್ಟ ನಮ್ದಾಗೈತಿ ತಾಜಾ ಕೊಡ್ತೀರಿ ನೀವು ಕೊಡ್ತೀವಿ ತಾಜಾ ಒಂದು ತಾಟಿಗೆ ಬಿಸಿಲಿಗೆ ಇಡಂಗಿಲ್ಲ ಮಾಲೆಲ್ಲ ನೋಡು ಏನು ಆಗೈತಪ್ಪ ಮಾಲಿಗೆ 4 ಗಂಟೆಗೆ ಇದಕ್ಕೆ ಹೋಗ್ರಿ ಚಲೋ ಚಲೋ ರೈತರ ಕಡೆ ಆಡಿಕೊಂಡು ಅಲ್ಲಿ ತೊಗೊತೀವಿ ಮಾರ್ಕೆಟ್ಗೆ ಹೋಗ್ತೀವಿ 6 ಗಂಟೆಗೆ ಹೋಗ್ತೀವಿ 4 ಗಂಟೆಗೆ ಅಂತ ಈಗ ಹೋಗೋದಿಲ್ಲ 6 ಗಂಟೆಗೆ ಹೋಗ್ತೀವಿ 6ಕ್ಕೆ ಹೋಗಿ ಅಲ್ಲಿ ಮಾಲ್ ತೊಗೊಂಡು ಅದನ್ನು ಗಾಡ್ಯಾಗ ಹಮಾಲಿಗೆ ಒರೆಸಿ ಗಾಡ್ಯಾಗ ಹಾಕ್ಕೊಂಡು ರೈತನ ರೊಕ್ಕ ಕೊಟ್ಟು ಆ ಹಮಾಲ್ ನಡಕ್ಕೆ ಮಾತಾಡಿರ್ತಾನಲ್ಲ ಅವ್ನ ಕಮಿಷನ್ ಕೊಟ್ಟು ಆ ಹೊತ್ತು ಗಾಡ್ಯಾಗ ಹಾಕಿದ ಒಂದು ಕೊಟ್ಟು ಆಮೇಲೆ ಗಾಡಿ ಬಾಡಿಗೆ ಕೊಟ್ಟು ಇದರ ದುಡ್ದು ಉಳಿದ್ರೆ ನಾವು ಒಯ್ಬೇಕು ಉಳಿಲಿಲ್ಲ ಅಂದ್ರೆ ಸುಮ್ಮನೆ ಮನೆಗೆ ಹೋಗ್ಬೇಕು ನಮಗೆ ಉಳಿದ್ರೆ ನಾವು ಒಯ್ತೀವಿ ಉಳಿಲಿಲ್ಲ ಅಂದ್ರೆ ಸುಮ್ಮನೆ ಮನೆಗೆ ಹೋಗ್ತೀವಿ ನಾವು ಅಂತ ಯಾರನ್ನ ಕೇಳೋದು ನಾವು ಅಲ್ಲ ಯಾರನ್ನ ಕೇಳು ಇಟ್ಕೊಂಡು ಕುಂದ್ರಂಗೂ ಇಲ್ಲಿ ಇಟ್ಟು ಬಿಟ್ಟು 3 ದಿನ ಅದು ಇದು ಕೆಟ್ಟ ಹೋಗತ್ತಲ್ಲ ನಾಳೆಗೆ ಇವತ್ತ ಕಲಿ ಮಾಡಿ ಬೇರೆ ಮತ್ತೊಂದಿಟ್ಟು ಉಳಿದಿದ್ದು ಅದ್ರ ಕೂಡ ಮತ್ತೊಂದಿಟ್ಟು ತಂದು ಹಾಕಿ ಮಾರ್ತೀವಿ ಅಲ್ಲ ನಮ್ಗೆ ದುಡಿಮೆ ಬೇಕಲ್ಲ ದಿವಸ ಅದನ್ನ ಮಾಡ್ಕೊಂಡು ಕುಂತ್ರೆ ದುಡಿಮೆ ಬೇಡಪ್ಪ ದುಡಿಮೆ ಬೇಡ ನಮಗೆ ಏನು ಮಾಡೋಣ ನಾವು ದಿವಸ 100 200 500 ಉಳಿದ್ರೆ ನಮ್ಮದು ಜೀವನ ನಡೀತೈತೆ ಹಾಕತ್ತಿಲ್ಲ ಈ ಸಾವ್ಕಾರ ದೊಡ್ಡದವ್ರು ಶ್ರೀಮಂತರು 20 ರೂಪಾಯಿ ಕೊತ್ತಂಬರಿ ಹೇಳಿದ್ರೆ ಬಗ್ಗೆ ತೊಗೊಂಡ್ರೆ ಹೇಳು ನೀ 57 ತೊಗೊಂಬರ್ತಾರೆ ಅದ್ರ ಮ್ಯಾಗ ಟ್ಯಾಗ್ ಹಾಕಿರ್ತಾರ ಹಾಂ ಸುಮ್ಮನೆ ತೊಗೊಂಬರ್ತಾರ ಅಲ್ಲೇ ಮ್ಯಾಲಿನ ಕವರ್ಗೆ ರೊಕ್ಕ ತೊಗೊಂತಾರ ಅವ್ರು ಇಲ್ಲೇ ನಮ್ಮ ಮನೆ ಇಲ್ಲೇ ರಾಮಲಿಂಗೇಶ್ವರ ನಗರ ಇಲ್ಲೇ ಇದೈತಲ್ಲ ಮೋರ ಅದ್ರ ಹಿಂದೆ ನಮ್ಮ ಮನೆ ಐತಿ ಅಲ್ಲೇ ನಾವು ಎದಕ್ಕಾರ ಅರ್ಜೆಂಟಿಗೆ ಬೇಕಂದ್ರೆ ಹಾಳಿಗೆ ರೊಕ್ಕ ತೊಗೊಂಡಿರ್ತಾರೆ ಹಾಳಿಗೆ 3 ರೂಪಾಯಿ ನಾ ಯಾವಾಗಾರ ಪ್ಯಾಟಿಗೆ ಬರಲ್ದಾಗ ಅದು ಆ ಹಾಳಿಗೆ ಸಹಿತ ರೊಕ್ಕ ತೊಗೊಂಡಿರ್ತಾರೆ ಮತ್ತು ಇಲ್ಲಿ ನಾವು ಇವ್ರು ಚೀಲ ಬೇಕಂದ್ರೆ ಚೀಲ ಕೊಟ್ಟು ಈಗ ಹಾಕಿ ಕೊಟ್ಟು ಇದೆಲ್ಲ ಮಾಡಿ ನಾವು ಏನು ಉಳಿಸ್ಕೊಂಡು ಹೋಗ್ಬೇಕು ಅಲ್ಲ ನಮ್ಮದು ಯಾರಿಗೆ ಅಂತ ಕಾರಣನೇ ಇಲ್ಲ ಹೇಳೋ ಉದ್ದೇಶ ಏನ್ರಿ ಜನಕ್ಕೆ ಹೇಳ್ತೀರಿ ಇಲ್ಲೇ ನಮ್ಮ ಕಡೆ ಬಂದು ತಗೊಳ್ರಿ ತಗೋರಿ ನಮ್ಮ ಕಡೆ ಬಂದು ಗೌರವದಿಂದ ತಗೋರಿ ನಾವು ನಿಮಗೆ ಮರ್ಯಾದೆ ಕೊಡ್ತೀವಿ ನೀವು ನಮಗೆ ಮರ್ಯಾದೆ ಕೊಡ್ರಿ ಅಷ್ಟೇ ಯಾಕೆ ಏನು ಹಿಂಗೆ ಮಾತಾಡೋದು ನಮಗೆ ಚಲೋ ಹತ್ತಂಗಿಲ್ಲ ನಾ ಇದನ್ನ ಹೇಳ್ತೀವಿ ನೀವು ನಮಗೆ ಮರ್ಯಾದೆ ಕೊಡ್ರಿ ನಾವು ನಿಮಗೆ ಕೊಡ್ತೀವಿ ಹಾಂ ದುಡ್ಕೊಂಡು ತಿಂತೀವಿ ನಾವು 53 ವರ್ಷ ನನಗೀಗ ನಾ ಇನ್ನೂ ಮಟ್ಟ 35 ವರ್ಷ ವ್ಯಾಪಾರ ಮಾಡಿದ್ವಿ ಈಗ ಒಬ್ಬ ಅಣ್ಣ ಅನ್ನೋದು 53 ವರ್ಷ ಆಗೈತೆ ನೀವು ದುಡ್ಡು ತಿಂತಿಯಲ್ಲ ನನಗೆ ಖುಷಿ ಆತಂದು ಖುಷಿ ಆತಂದ ಅವ್ ನನಗೆ ಅಲ್ಲ ದುಡ್ದ ತಿನ್ನೋನು ನೀವು ನಮಗೆ ಬೆಲೆ ಕೊಡ್ರಿ ನಾವು ನಿಮಗೆ ಬೆಲೆ ಕೊಡ್ರಿ ಹಾಂ ಎಷ್ಟು ದಿವ್ಸದ್ದು ಇರ್ತೈತಿ ಅದು ಅಲ್ಲಿ ಒಂದು ದಿವ್ಸ ಖಾಲಿ ಆಗೋದಿಲ್ಲ ಚೌಕಾಸಿ ಮಾಡೋಕೆ ಯಾರು ಇರಂಗಿಲ್ಲ ಹಾಂ ರೀ ಹೋಗಿ ಬಿಲ್ ಮಾಡೋ ತಗೊಂಡು ಹೋಗಿ ಮನೆಗೆ ಅವ್ರು ಎಷ್ಟು ರೊಕ್ಕ ಹೇಳ್ತಾರೆ ಅಷ್ಟು ಕೊಟ್ಟು ತರ್ಬೇಕು ಇವ್ರು ಅಲ್ಲಿ ವಿಚಾರ ಮಾಡಂಗಿಲ್ಲಲ್ಲ ವಿಚಾರ ಮಾಡ್ತೀರಿ ನೀ ಯಾವಾಗ ಇದ್ದಪ್ಪ ಹೋಗಿದ್ದೆ ಅದಲ್ಲ ಮತ್ತು ನನ್ನ ಮಗನ ಮೊನ್ನೆ ನಾನು ನಮ್ಮ ಸಸಿ ಡಿಲಿವರಿ ಆತ ಬಟ್ ಕಾಯಿಪಲ್ಲೆ ಮಾತ್ರ ನಾವು ಹೊರಗಡೆ ತೊಗೊಂತೀವಿ ಹಾಂ ಸಸಿ ಡಿಲಿವರಿ ಆದ್ರೆ ಮನ್ಯಾಗ ಉಳಿದೆ 40 ರೂಪಾಯಿ ಪಾವು ಕಿಲೋ ಟಮಾಟಿ ತಂದಿದ್ದ 2 ಕೊಳ್ತಾವೆ 2 ಚಲೋ ಅದಾವು ಹಾಂ 32 ರೂಪಾಯಿಗೆ 2 ನುಗ್ಗಿಕಾಯಿ ತಂದ ನಾವು ಆರ್ಸಕ್ಕೆ ಕೊಡ್ತೀವಿ ಬೇಕಾದಂಗೆ ಆರಿಸ್ಕೋಬೋದು ಅವ್ರು ಮತ್ತು ಪಾವು ಕಿಲೋ ತಗೋರಿಗೆಲ್ಲ ಕಿತ್ತೋಗಿತಾರೆ ಅದಕ್ಕೂ ನಾವು ಸವನ್ ಮಕ್ಕೇವು ಯಪ್ಪ ಮುರಿಬೇಡ್ರಿಯಪ್ಪ ತುಟ್ಟಾಗೈತೆ ಮಾಲ್ ಇಟ್ಕೊಂಡು ನಿನ್ನ ಮಾಲ್ ನೀನು ಹಂಗಂತಾರನ ಇಲ್ಲ ಅಂತಾರೆ ಮರ್ಯಾದೆ ಹೋಕತಿ ಇವ್ರದ ಅದೇ ನಾವೆಲ್ಲ ಕೊಡ್ತೀವಿ ಇದನ್ನು ಮಾಲ್ ಹೋಟೆಲ್ನವ್ರು ನಮ್ಮ ಕಡೆನೇ ಬಂದು ಹೋಯ್ತಾರೆ ಕೊಡ್ತೀವಿ ಇದನ್ನ ಹೋದವ್ರು ಅಲ್ಲಿ ಅಡುಗೆ ಮಾಡ್ತಾರೆ ಅವ್ರು ಎಷ್ಟು ಹೇಳ್ತಾರೆ ಅಷ್ಟೇ ಕೊಟ್ಟು ತಿಂದು ಬರ್ತಾರೆ ತಿಂತಾರಿಲ್ಲ ಹೋಟೆಲ್ನಾಗ 2,000 ರೂಪಾಯಿ ಬಿಲ್ ಆಗಿದ್ದಾಗ ಕೊಟ್ಟೆ ಬರ್ಬೇಕು ಇಲ್ಲ ಮರ್ಯಾದೆ ಹಾಳಾಕತಿ ಹೆಂಡ್ರ ಮಕ್ಕಳು ಕರ್ಕೊಂಡು ಇದಕ್ಕೆ ಹೋದ್ರೆ ಮರ್ಯಾದೆ ಹಾಳಾಕತಿ ಇಲ್ಲಿ ನಮ್ಮ ಒಟ್ಟಿದ್ದು ಯಾರು ನೋಡಾರಪ್ಪ ಸಂಕಟ ಹಾಂ ಎತ್ತಿಡ್ಬೇಕು ಯಾರು ಗೋರ್ಮೆಂಟ್ನವ್ರಿಗೂ ಕೈ ಮುಗಿದು ಹೇಳ್ತೀನಿ ನಮ್ಮನ್ನು ಸ್ವಲ್ಪ ಎತ್ತಿಡಿರಿ ಏನಾರು ಸಬ್ಸಿಡಿ ಕೊಡ್ರಿ ರೊಕ್ಕ ಕೊಡ್ರಿ ಏನಾರು ಮಾಡಿರಿ ಅಂಗಡಿ ಕಟ್ಟಿಸ್ಯಾರ ಕೊಡ್ರಿ ಅವ್ನು ಕುಡಿಯೋಕೆ ನೀರು ಕೊಡ್ರಿ ಈ ಪೇಟೆಗೆ ಒಂದು ನಳ ಇಲ್ಲಿ ನಾವು ಚಂದಿ ಮಠ ಹೆಂಗೆ ಕುಂದಿರ್ಬೇಕು ಇಲ್ಲಿ ಒಂದು ನೀನು ಎಲ್ಲರ ನಳ ಐತೇನೆ ಇಲ್ಲೇ ನೋಡ್ರಿ ಇಲ್ಲ ಅದನ್ನು ಮರ್ಯಾದೆಗೆ ಅದ್ರ ಹೇಳುವಲ್ಲಿ ಹೆಣ್ಣು ಮಕ್ಕಳು ಒಂದಕ್ಕೆ ಬಂದ್ರೆ ಎಲ್ಲಿ ಹೋಗ್ಬೇಕು ಶೌಚಾಲಯನೂ ಇಲ್ಲ ಮತ್ತೆ ಹಾಂ ಮಾಡೋದು ಇಲ್ಲಿ ಏಕ ನೋಡಪ್ಪ ನೀ ಬೇಕಾರೆ ಏನಾರು ವ್ಯವಸ್ಥೆ ಐತೆ ನೋಡಿ ಒಂದೇನು ವ್ಯವಸ್ಥೆ ಇಲ್ಲ ಹಿಂಗಾಗಿ ಜಗದೀಶ್ ಶೆಟ್ರಿಗೆ ಹೇಳಿದ್ವಿ ಜಗದೀಶ್ ಶೆಟ್ರ್
ಇಲ್ಲೇ ಇವ್ರು ಅದಾರ ಬೆಲ್ಲದ ಇರ್ಬೇಕು ಬೆಲ್ಲದ ಅದಾರ ನಮ್ಮ ಏರಿಯಾಕ್ಕೆ ಅವ್ರ ಅದಾರ ಬೆಲ್ಲದ ಅದಾರ ಹೇಳಿದ ಸಿಗೋದಿಲ್ಲ ನಮಗೆ ಅವ್ರು ಬೆಲ್ಲದಾರ ಎಷ್ಟು ಸಲ ಹೋಗಿ ಅವ್ರ ಮನೆಗೆ ನಾವು ಕುಂತು ರಾಮಲಿಂಗೇಶ್ವರ ನಗರ ನಮ್ಮ ಅಕ್ಷಯ ಪಾರ್ಕ್ ಇಲ್ಲೇ ಐತೆ ಅವ್ರ ಮನೆ ಒಂದೆರಡು ಅಜ್ಜಾಗ ಐತೆ ಮನೆ ಒಂದಿಟ್ಟು ಏನಾರು ಮಾಡ್ಕೊಡ್ಬೇಕು ನಮ್ಗೆ ಶೌಚಾಲಯ ಮಾಡ್ಕೊಡ್ರಿ ನೀರಿನ ವ್ಯವಸ್ಥೆ ಮಾಡ್ಕೊಡ್ರಿ ಚಂದಿ ಮಠ ಬಾಯಿ ಒಣಗಿಸ್ಕೊಂಡು ಕುಂದಿರ್ಬೇಕು ಇಲ್ಲಿ ಒಂದು ನಳ ಇದ್ರೆ ಯಾರ ಮನೆಗೆ ಹೋದ್ರೆ ಕುಡಿಯೋಕೆ ಒಂದು ನೀರು ಕೊಡಿದ್ರಿ ಕೊಡ್ತೇವೆ ಅಂದ್ರೂ ಸಿಂಟೆಕ್ಷನ್ ಕೊಡ್ತೇವೆ ತಂದು ಹುಳ ಅದಾವು ನೀರಿನಾಗ ನೋಡೇವು ನಾವು ಅಂತ ನೀರು ಕೊಡ್ತಾರೆ ಹೆಂಗೆ ಕುಡಿಬೇಕು ನಮ್ದು ಒಂದು ಜೀವನ ಅಲ್ಲ ನಮ್ಮದು ಒಂದು ಜೀವನ ಹೌದಿಲ್ಲ ನಮ್ಮದು ಒಂದು ಓಟ್ ಐತಿ ಇಲ್ಲೇ ನಾವು ಹಾಕೇವು ನಾವು ಕೇಳಕ್ಕೆ ಅಧಿಕಾರ ಇದೀವಿಲ್ಲ ಮತ್ತು ಅಲ್ಲಿಗೆ ಓಟ್ ಹಾಕೊಂಬಂದು ಬಂದ್ರೆ ಎಲ್ಲ ಕೇಳಿದ್ರು ಈಗ ನಮ್ಮ ಸಂಕಟ ಯಾಕೆ ಕೇಳಬಾರ್ದು ಎಷ್ಟು ಸಲ ಬಂದೆವು ನಿಮ್ಮ ಮನೆಗೆಪ್ಪ ಇಲ್ಲೊಂದು ನೀರಿನ ವ್ಯವಸ್ಥೆ ಮಾಡಿಕೊಡ್ರಿ ಅನ್ನಾರ ಸ್ವಲ್ಪ ಹೆಣ್ಮಕ್ಳಿಗೆ ಮರ್ಯಾದೆಲ್ಲ ಒಂದು ಪಾಯ್ಖಾನೆ ಮಾಡಿಕೊಡ್ರಿ ನಿಮ್ಗೆ ಕೈ ಮುಗಿದು ಬೇಡ್ಕೋತೀವಿ ನಮ್ಮ ಕಾಯಿಪಲ್ಯ ಮಾರೋರ್ಗೆ ಸ್ವಲ್ಪ ಸಬ್ಸಿಡಿ ಕೊಡಿಸ್ರಿ 5-10 ಸಾವಿರ ಕೊಡಿಸ್ರಿ 50 ಸಾವಿರ ಕೊಡಿಸ್ರಿ 20 ಸಾವಿರ ಕೊಡಿಸ್ರಿ ಸಣ್ಣ ವ್ಯಾಪಾರದವ್ರಿಗೆ 10 ಸಾವಿರ ಕೊಡಿಸ್ರಿ ನಾವು ಜೀವನ ಮಾಡ್ಕೋತೀವಿ ನಿಮ್ಗೆ ಕೈ ಮುಗಿದು ಬೇಡ್ಕೋತೀನಿ ನಮಗೆ ಮಾಡಿಕೊಡ್ರಿ ಅಪ್ಪ